ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಆ್ಯಕ್ಚುಲಿ ಇದು ಬುಧವಾರದ ಲಾಗ್. ನಿನ್ನೆ ಹಾಕಬೇಕಿತ್ತು, ಹಾಕೋಕ್ಕಾಗಿಲ್ಲ. ಸೊ ಇವತ್ತು ಹಾಕ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ನಮ್ಮ ಮನೆಗೆ ಸ್ವಲ್ಪ ಕೆಲಸ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಣ್ಣ ಬಂದಿದ್ದರು. ಹಾಗೆ ಅವರಿಗೆ ಅಂತ ಅಂದ್ಬಿಟ್ಟು ತಿಂಡಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಅಂದರೆ ನಮಗೆ ತಿಂಡಿ ಮಾಡಬೇಕಿದ್ರೇ ಅವರಿಗೆ ಕೂಡ ತಿಂಡಿ ಮಾಡಿದ್ದೆ ನಾನು. ಸ್ವಲ್ಪ ಬೇಗ ಅಂದರೆ 7 ಗಂಟೆಗೆ ಅವರು ಕೆಲಸಕ್ಕೆ ಬಂದಿದ್ದರು. ಹಸ್ಬೆಂಡ್ ಅವರಲ್ಲಿ ಸ್ವಲ್ಪ ಬೇಗ ಬನ್ನಿ, ನಂತರ ನಾನು ಕೆಲಸಕ್ಕೆ ಹೋಗ್ತೀನಲ್ವ, ನೀವು ಬೇಗ ಬಂದರೆ ಇಬ್ಬರು ಸೇರಿ ಮಾಡ್ಬೋದು ಅಂತ ಹೇಳಿದರು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಬಂದಿದ್ದರು. ಹಾಗೆ ಅವರಿಗೆ ತಿಂಡಿ ಎಲ್ಲ ಕೊಟ್ಟು ಹಾಗೆ ನಾನು ಕೂಡ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ನಿನ್ನೆ ನೈಟ್ ನಾನು ಮೆಹಂದಿ ಕಲಸಿಟ್ಕೊಂಡಿದ್ದೀನಿ, ತಲೆಗೆ ಹಚ್ಚಬೇಕು ಅಂತ. ಬೆಳಿಗ್ಗೆ ಎದ್ದು ಕೂಡಲೇ ಹಚ್ಚಬೇಕು ಅಂತ ಅಂದ್ಕೊಂಡ, ಬೆಳಿಗ್ಗೆ ಟೈಮೇ ಸಿಕ್ಕಿಲ್ಲ ನನಗೆ. ಈಗ ಟೈಮ್ ಆಯಿತು, 9:30 ಗಂಟೆ ಆಯಿತು. ಈಗ ಹಚ್ಚಿದರೆ 12:30 1 ಗಂಟೆ ಹೊತ್ತಿಗೆ ನನಗೆ ಸ್ನಾನ ಮಾಡೋದಕ್ಕಾಗೋದು. ಸೊ ಹಚ್ಚಬೇಕು ಅದನ್ನು. ಅಂದರೆ ಸ್ವಲ್ಪ ಬೇರೆ ಥರ ನಾನು ಮೆಹಂದಿನ ಕಲಸಿಟ್ಕೊಂಡಿದ್ದೀನಿ. ಅದರ ವೀಡಿಯೋ ನಾನು ಸಪ್ರೇಟ್ ಹಾಕ್ತೀನಿ, ಆಯಿತಾ? ಯಾಕೆಂತ ಹೇಳಿದರೆ ಈ ಲಾಗ್ ಜೊತೆಗೆ ಅಂತಹ ವೀಡಿಯೋಗಳನ್ನೆಲ್ಲ ಹಾಕಿದರೆ ಅದು ಅಂದರೆ ನೋಡೋರಿಗೂ ಇಷ್ಟ ಆಗಲ್ಲ. ಲಾಗ್ ಇಷ್ಟಪಡೋರಿಗೆ ಇದು ಇಷ್ಟ ಆಗಲ್ಲ. ಈ ಥರ ಒಂದು ಟಿಪ್ಸ್ಗಳು ಇಷ್ಟಪಡೋರಿಗೆ ಲಾಗ್ ಇಷ್ಟ ಆಗಲ್ಲ, ಆ ಥರ ಆಗುತ್ತೆ. ಅದಕ್ಕೋಸ್ಕರ ಸಪ್ರೇಟಾಗಿ ಹಾಕ್ತೀನಿ ಅದನ್ನು ಕೂಡ. ಹಾಗೆ ಕಲಸಿಟ್ಕೊಂಡಿದ್ದೀನಿ. ನೈಟ್ ನಿನ್ನೆ ನಾನು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ಅಪ್ಲೈ ಮಾಡಬೇಕು ತಲೆಗೆ. ಹಾಗೆ ತಲೆಗೆ ಅಪ್ಲೈ ಮಾಡಿಬಿಟ್ಟು ಆಮೇಲೆ ಉಳಿದ ಕೆಲಸಗಳನ್ನು ಮಾಡ್ಕೊಳ್ಳೋಣ, ಅಷ್ಟೊತ್ತಿಗೆ ಡ್ರೈ ಆಗತ್ತಲ್ವ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಬೆಳಿಗ್ಗೆ ಇವತ್ತು ನಮಗೆ ಒಬ್ಬರು ಅಣ್ಣ ಬಂದಿದ್ದಾರೆ ಕೆಲಸ ಮಾಡಲಿಕ್ಕೆ ಅಂತೇಳಿ. ಹೊರಗಡೆ ಸ್ವಲ್ಪ ಕೆಲಸ ಇತ್ತು. ಮೊನ್ನೆ ಈ ತೆಂಗಿನ ಮರ ಇದೆಯಲ್ವಾ, ಅದರ ಬುಡ ಎಲ್ಲ ಬಿಡಿಸೋದಕ್ಕೆ ಬಂದಿದ್ದರು ಅಣ್ಣ ಅವರು. ಅಂದರೆ ಸಂಜೆ ತನಕ ಅದೇ ಕೆಲಸ ಆಯಿತು. ಅದಕ್ಕೆ ಗೊಬ್ಬರ ಎಲ್ಲ ಹಾಕೋದಕ್ಕಿತ್ತು, ಹಟ್ಟಿ ಗೊಬ್ಬರ. ಹಾಗಾಗಿ ಅದು ಮೊನ್ನೆ ಹಾಕ್ಲಿಕ್ಕೆ ಆಗಲಿಲ್ಲ. ಸೊ ಇವತ್ತು ಬೆಳಿಗ್ಗೆ ಹಸ್ಬೆಂಡ್ ಸ್ವಲ್ಪ ಬೇಗ ಬರಲಿಕ್ಕೆ ಹೇಳಿದರು. ನಂತರ ಹಸ್ಬೆಂಡ್ಗೆ ಕೂಡ ವರ್ಕ್ಶಾಪ್ಗೆ ಹೋಗೋದಕ್ಕಿದೆ ಅಲ್ವಾ. ಸೊ ಹಾಗಾಗಿ ಅವರನ್ನು ಸ್ವಲ್ಪ ಬೇಗ ಬರಲಿಕ್ಕೆ ಹೇಳಿ ಎಲ್ಲ ಗೊಬ್ಬರ ಎಲ್ಲ ಹಾಕಿ ಆಯಿತು. ಇವಾಗ ಅಲ್ಲಿ ಹೂವಿನ ಗಿಡ ಇದೆಯಲ್ವಾ, ಹೂವಿನ ಗಿಡಕ್ಕೆ ಮಣ್ಣು ಹಾಕ್ತಾ ಇದ್ದಾರೆ. ಅದೆಲ್ಲ ಮಣ್ಣು ಕೊಚ್ಕೊಂಡು ಹೋಗಿದೆ. ಈ ಮಳೆಗೆ ಮಣ್ಣೆಲ್ಲ ಕಂಪ್ಲೀಟಾಗಿ ಹೋಗಿತ್ತು. ಸೊ ಅಲ್ಲಿ ಹಾಕ್ತಾ ಇದ್ದಾರೆ, ಹೂವಿನ ಗಿಡಕ್ಕೆ ಮಣ್ಣೆಲ್ಲ ಹಾಕ್ತಾ ಇದ್ದಾರೆ. ಹಾಗೆ ಮೆಹಂದಿ ಎಲ್ಲ ಅಪ್ಲೈ ಮಾಡಿದ್ದಾಯಿತು. ಇನ್ನು ಮನೆ ಕ್ಲೀನ್ ಮಾಡಬೇಕು, ಹಾಗೆ ಅಡುಗೆ ಮಾಡಬೇಕು. ಇನ್ನೊಂದು 2 ಗಂಟೆ ಇದ್ದು ತಲೆಯಲ್ಲಿ ಹಾಗೆ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ ಅಂತ. ಡ್ರೈ ಆದರೆ ಚೆನ್ನಾಗಿ ಕಲರ್ ಕೂಡ ಬರುತ್ತೆ. 1-2 ಗಂಟೆ ಬೇಕು ಕಲರೆಲ್ಲ ಬರೋದಕ್ಕೆ. ಸೊ ಹಾಗಾಗಿ 10 ಗಂಟೆ ಆಯಿತು. ಇನ್ನು 10 ಗಂಟೆ ಆಯಿತು ನೋಡಿ, 10 ಗಂಟೆ 10 ನಿಮಿಷ ಆಯಿತು. ಒಂದು 12 ಗಂಟೆ ಹೊತ್ತಿಗೆ ನನಗೆ ಅದನ್ನು ವಾಶ್ ಮಾಡ್ಬೋದು. ಈ ಸಲ ಸ್ವಲ್ಪ ಚೇಂಜ್ ಬರುತ್ತೆ ಕಲರ್. ಅಂದರೆ ಯಾವಾಗಲೂ ಮೆಹಂದಿ ಹಚ್ಚಬೇಕಿದ್ರೆ ನಾವು ಒಂಥರ ಆರೆಂಜ್ ಕಲರ್ ಬರುತ್ತಲ್ವ, ಅದು ನನಗೆ ಅಷ್ಟೊಂದು ಇಷ್ಟ ಇಲ್ಲ, ಆರೆಂಜ್ ಕಲರ್ ಬರೋದು. ಸೊ ಹಾಗಾಗಿ ನಾನು ಈ ಸಲ ಸ್ವಲ್ಪ ಚೇಂಜ್ ಮಾಡೋಣ ಕಲರ್ ಅಂತಂದ್ಬಿಟ್ಟು ಅದಕ್ಕೊಂದು ಎಕ್ಸ್ಟ್ರಾ ಥಿಂಗ್ಸ್ನ ಸೇರಿಸ್ಬಿಟ್ಟು ಇವತ್ತು ಸ್ವಲ್ಪ ಬೇರೆ ಥರ ನಾನು ಮೆಹಂದಿನ ಕಲಿಸಿದ್ದೀನಿ. ಅದು ವಿಡಿಯೋ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ನಾನು ಈ ವಿಡಿಯೋ ಹಾಕೋದಕ್ಕಿಂತ ಮೊದಲು ಆ ವಿಡಿಯೋ ಹಾಕಿರ್ತೀನಿ, ನೀವು ನೋಡಿದರೆ ಗೊತ್ತಾಗುತ್ತೆ. ಇಲ್ಲ ಅಂತ ಹೇಳಿದರೆ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಬೇಕಿದ್ರೆ ಒಂದು ಸಲ ಚೆಕ್ ಮಾಡಿ. ಕೆಲವೊಬ್ಬರು ಈ ಮೆಹಂದಿ ಕಲಿಸ್ಬೇಕಿದ್ರೆ ಏನು ಮಾಡ್ತಾರೆ ಅಂತ ಹೇಳಿದರೆ ಮೊಸರು ಹಾಕ್ತಾರೆ. ಇನ್ನು ಕೆಲವೊಬ್ಬರು ಅಲೋವೆರಾ ಜೆಲ್ ಹಾಕ್ತಾರೆ. ಮೊಸರು ಹಾಕಿದಾಗ ಏನಾಗುತ್ತೆ ಅಂತ ಹೇಳಿದರೆ ಅದರಲ್ಲಿ ಆಯಿಲ್ ಕಂಟೆಂಟ್ ಇರುತ್ತಲ್ವ ಮೊಸರಲ್ಲಿ, ಅದು ನಮಗೆ ಈ ಕೂದಲಿಗೆ ನಮ್ಮ ಈ ಮೆಹಂದಿ ಕಲರ್ನ ಚೆನ್ನಾಗಿ ಹಿಡಿಯೋದಕ್ಕೆ ಬಿಡಲ್ಲ, ಚೆನ್ನಾಗಿ ಕಲರ್ ಬರಲ್ಲ. ತುಂಬ ಜನಕ್ಕೆ ಅದು ಗೊತ್ತಿರಲ್ಲ ಆ ವಿಷಯ. ನಾನು ಅದು 1-2-3 ಸಲ ಆ ಥರ ಟ್ರೈ ಮಾಡಿದಾಗ ಸ್ವಲ್ಪ ಕೂಡ ಕಲರ್ ಬಂದಿರಲಿಲ್ಲ. ಅಂದರೆ ಅಷ್ಟೊಂದು ಚೆನ್ನಾಗಿ ಕಲರ್ ಬಂದಿರಲಿಲ್ಲ, ಸ್ವಲ್ಪ ಲೈಟಾಗಿ ಬರ್ತಾಯಿತ್ತು. ಇದು ಯಾಕೆ ಈ ಥರ ಆಗ್ತಾಯಿದೆ ಅಂತ ಅಂದಾಗ ಮತ್ತೆ ನನಗೆ ಫ್ಲ್ಯಾಶ್ ಆಯಿತು. ಮೊಸರೆಲ್ಲ ಹಾಕಬಾರ್ದು. ಕೆಲವೊಬ್ಬರು ಅಲೋವೆರಾ ಜೆಲ್ ಹಾಕ್ತಾರೆ, ಅದು ಕೂಡ ಅಷ್ಟೇ, ಅದು ಕೂಡ ಹಾಕಬಾರ್ದು. ಲೋಳೆ ಥರ ಇರುತ್ತಲ್ವ, ಅದು ನಮ್ಮ ಕೂದಲಿಗೇನೋ ಈ ಕಲರೆಲ್ಲ ಚೆನ್ನಾಗಿ ಹಿಡಿಯೋದಕ್ಕೆ ಬಿಡಲ್ಲ, ಆ ಥರ ಆಗತ್ತೆ. ಹಾಗೆ ಈಗ ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಅಡುಗೆ ಮಾಡ್ತಾ ಇರಬೇಕಿದ್ರೆ ನಾನು ಈ ಥರ ಕೆಲವೊಂದು ಸಹಸ್ರನಾಮ ಕೇಳೋದಿರ್ಬೋದು, ಶ್ಲೋಕಗಳಿರ್ಬೋದು, ಹಾಗೆ ರಾಮರಕ್ಷ ಸ್ತೋತ್ರ ಎಲ್ಲ ಇರುತ್ತಲ್ವ ಅದನ್ನು ಕೇಳೋದು, ಹಾಗೆ ಕೃಷ್ಣನ ಸಂದೇಶ ಕೇಳೋದು, ಈ ಥರ ಏನಾದರೂ ಒಂದು ಮೊಬೈಲಲ್ಲಿ ಇಟ್ಕೊಂಡು ಕೇಳ್ತಾ ಅಡುಗೆ ಮಾಡ್ತೀನಿ. ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಂಡಾಗ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇದರಿಂದ ನಮಗೊಂದು ಗುಡ್ ಎನರ್ಜಿ ಕೂಡ ಸಿಗುತ್ತೆ, ಈ ಥರ ಶ್ಲೋಕಗಳನ್ನು ಕೇಳೋದು. ಆಮೇಲೆ ಒಳ್ಳೊಳ್ಳೆ ಈ ಸಂದೇಶಗಳನ್ನು, ಈ ಕೃಷ್ಣನ ಸಂದೇಶ ಅಂತ ಹೇಳಿದರೆ ತುಂಬ ಇಷ್ಟ ನನಗೆ. ನಾನು ಅದನ್ನೇ ಜಾಸ್ತಿ ಕೇಳ್ತಾ ಇರ್ತೀನಿ. ತುಂಬ
ತಿಳ್ಕೊಂಡಿದ್ದೀನಿ ಅದರಿಂದ. ಭಗವದ್ಗೀತೆ ಓದೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಈ ಥರ ನಾವು ಮೊಬೈಲಲ್ಲೇ ನಾವು ಕೇಳ್ಬೋದು. ಭಗವದ್ಗೀತೆ ಕೂಡ ಇದೆ ಅದರಲ್ಲಿ ಕೂಡ, ಅದನ್ನು ಕೂಡ ಅರ್ಥ ಮಾಡ್ಕೋಬೋದು. ಸೊ ನನಗೆ ಸ್ವಲ್ಪ ಜಾಸ್ತಿ ಅಭ್ಯಾಸ ಈ ಕೆಲಸ ಮಾಡ್ತಾ ಇರಬೇಕಿದ್ರೆ ಈ ರೀತಿ ಒಂದು ಶ್ಲೋಕಗಳನ್ನು, ಸ್ತೋತ್ರಗಳನ್ನು ಹಾಕೋದು, ಆಮೇಲೆ ಗಾಯತ್ರಿ ಮಂತ್ರ, ರಾಮರಕ್ಷಾ ಸ್ತೋತ್ರ ಎಲ್ಲ ಇರುತ್ತಲ್ವ ಅದನ್ನೆಲ್ಲ ಹಾಕಿಬಿಟ್ಟು ಕೆಲಸಗಳನ್ನು ಮಾಡ್ತೀನಿ. ಇದರಿಂದ ಒಂದು ಒಳ್ಳೆ ಎನರ್ಜಿ ಸಿಗುತ್ತೆ, ಒಂದು ಗುಡ್ ಎನರ್ಜಿ ನಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಇನ್ನು ಮೆಡಿಟೇಷನ್ ಬಗ್ಗೆ ನಿಮಗೆ ಎಲ್ರಿಗೂ ಕೂಡ ಒಂದು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದರೆ ಸ್ವಲ್ಪ ಸಮಯಕ್ಕಿಂತ ಮೊದಲು ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೆ. ಮಧ್ಯದಲ್ಲಿ ಸ್ಟಾಪ್ ಆಗೋಯಿತು. ಒಂದು ಸಲ ಸ್ಟಾಪ್ ಆದರೆ ವಾಪಸ್ ನಮಗೆ ಕಂಟಿನ್ಯೂ ಮಾಡೋದಕ್ಕೇ ಆಗಲ್ಲ. ನಂತರ ಇವಾಗ ವಾಪಸ್ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನನಗೆ ಅನಿಸೋದಕ್ಕೆ ಸ್ಟಾರ್ಟ್ ಆಯಿತು, ಸ್ವಲ್ಪ ಮೆಡಿಟೇಷನ್ ಬೇಕು ನನಗೆ, ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುತ್ತೆ, ಎಲ್ಲಿಯಾದರೂ ಹೊರಗಡೆ ಹೋಗಬೇಕಿದ್ರೆ ತುಂಬಾ ಸುಸ್ತಾಗತ್ತೆ, ಸ್ಟ್ರೆಸ್ ಆಗುತ್ತೆ, ತಲೆನೋವು ಬರುತ್ತೆ. ಇದಕ್ಕೋಸ್ಕರ ನನಗೆ ಸ್ವಲ್ಪ ಮೆಡಿಟೇಷನ್ ಬೇಕು ಅಂತ ನಾನು ಕೂಡ ಮೆಡಿಟೇಷನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದರಿಂದ ನಮಗೆ ಒಂದು ತುಂಬ ಬೆನಿಫಿಟ್ಸ್ ಇದೆ. ಈ ಮೆಡಿಟೇಷನ್ ಅನ್ನೋದು ಮಾಡಿದವರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಬೆನಿಫಿಟ್ಸ್ ಏನು ಅಂತ. ಎಷ್ಟು ಸ್ಟ್ರಾಂಗ್ ಆಗ್ತೀವಿ ಗೊತ್ತಾ ನಾವು. ಹಾಗೆ ನಮಗೆ ಬಾಡಿನಲ್ಲಿ ಎಷ್ಟೇ ಕೆಲಸ ಮಾಡಿದರೂ ಕೂಡ ಸ್ಟ್ರೆಸ್ ಅಂತ ಅನಿಸೋದೇ ಇಲ್ಲ. ತುಂಬ ಸ್ಟ್ರಾಂಗ್ ಆಗ್ತೀವಿ. ಹಾಗೆ ನಾವು ಹೆಣ್ಮಕ್ಳು ಏನು ಗೊತ್ತಾ, ಮನೇಲಿ ಇರ್ತೀವಲ್ವ, ಇಡೀ ದಿನ ಯೋಚನೆ ಮಾಡ್ತಾ ಇರ್ತೀವಿ. ಏನಾದರೂ ಒಂದು ಯೋಚನೆಗಳು, ನೆಗೆಟಿವ್ ಥಿಂಕಿಂಗ್ಗಳು. ಇವಾಗ ಮನೆಯಿಂದ ಯಾರಾದರೂ ಹೊರಗಡೆ ಹೋದರೆ ಮನೆಗೆ ಬರುವ ತನಕ ಏನೋ ಒಂಥರ ಯೋಚನೆ, ಎಲ್ಲಿಯಾದರೂ ಏನಾದರೂ ಆಗುತ್ತಾ, ಯಾರಿಗಾದರೂ ಏನಾದರೂ ಆಗುತ್ತಾ ಅನ್ನೋದು ಬೇಡದ ಒಂದು ಯೋಚನೆಗಳೆಲ್ಲ, ಅದು ಒಂದು ಕಾಮನ್ ಅಂತ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಕೂಡ ಇದ್ದೇ ಇರುತ್ತೆ. ಭಯ, ಆತಂಕ, ಸ್ವಲ್ಪ ಏಜ್ ಆಗ್ತಾ ಇದ್ದಾಗೇ ಈ ಭಯ, ಆತಂಕ ಅನ್ನೋದು ಸ್ವಲ್ಪ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೆಲ್ಲದಕ್ಕೂ ಕೂಡ ಒಂದು ಒಳ್ಳೆ ರೀತಿಯಾದಂಥ ಪರಿಹಾರ ಅಂತ ಹೇಳಿದರೆ ಮೆಡಿಟೇಷನ್. ಈ ಮೆಡಿಟೇಷನ್ ಅನ್ನೋದು ಈಗಿನ ಲೈಫ್ ಸ್ಟೈಲಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಬೇಕು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ನಾನು ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ ನಂತರ ತುಂಬಾ ರಿಲ್ಯಾಕ್ಸ್ ಆಗಿದ್ದೀನಿ. ಎಷ್ಟೇ ನನಗೆ ಅಂದರೆ ಸಡನ್ನಾಗಿ ಒಂದು ಏನಾದರೂ ಶಾಕಿಂಗ್ ನ್ಯೂಸ್ ಯಾರಾದರೂ ಹೇಳಿದರು ಅಂತ ಅಂದಾಗ ಅದನ್ನು ಒಂದು ತಡ್ಕೊಳ್ಳುವಂತಹ ಶಕ್ತಿ ನನಗಿದೆ ಇವಾಗ. ಅಷ್ಟು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಉಂಟು ನನಗೆ. ನಾನೇನು ಜಾಸ್ತಿ ದಿನ ಆಗಿಲ್ಲ, ಒಂದು 15-20 ಡೇಸ್ ಆಗ್ತಾ ಉಂಟು ಅಷ್ಟೇ. ಆದರೆ ಇದಕ್ಕಿಂತ ಮೊದಲು ನನಗೆ ಮೆಡಿಟೇಷನ್ ಮಾಡಿ ಅಭ್ಯಾಸ ಇರೋದ್ರಿಂದ ನನ್ನನ್ನು ನಾನು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಬೇಗ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದರೆ ನಮಗೆ ಈ ಮೆಡಿಟೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋದು ತುಂಬ ಕಷ್ಟ, ತುಂಬ ಅಂದರೆ ತುಂಬ ಕಷ್ಟ, ತುಂಬ ದಿನಗಳೇ ಬೇಕಾಗತ್ತೆ. ಅಷ್ಟು ಈಸಿಯಾಗಿ ನಮ್ಮ ಉಸಿರಿನ ಕಡೆಗೆ ಗಮನ ಕೊಡೋದಕ್ಕಾಗಲ್ಲ ನಮಗೆ. ನನಗೆ ಸ್ವಲ್ಪ ಅಭ್ಯಾಸ ಇರೋದ್ರಿಂದ ಬೇಗ ನಾನು ಈ ಒಂದು 4-5 ದಿನದಲ್ಲೇ ನಾನು ಈ ಉಸಿರಿನ ಕಡೆಗೆ ಗಮನ ಕೊಡೋದಕ್ಕೆ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಹಾಗೆ ಮೆಡಿಟೇಷನ್ ಮಾಡ್ತಾ ಇರಬೇಕಿದ್ರೆ ಎಷ್ಟೊಂದು ಲೈಟ್ ಫೀಲ್ ಆಗುತ್ತೆ ಗೊತ್ತಾ ನಮಗೆ ಬಾಡಿನಲ್ಲಿ. ನಾವು ಇದ್ದೀವಿ ಅಂತಲೇ ಗೊತ್ತಾಗಲ್ಲ, ನಮ್ಮ ಬಾಡಿ ಇದೆ ಅಂತಲೇ ಗೊತ್ತಾಗಲ್ಲ, ಏನೋ ಬರೀ ಉಸಿರು ತೇಲ್ತಾ ಇದ್ದೀವಿ ಎಲ್ಲೋ ಅಂತ ಅನ್ನಿಸ್ತಾ ಇರುತ್ತೆ. ನೀವು ಕೂಡ ಟ್ರೈ ಮಾಡಿ. ಯಾರಿಗಾದರೂ ಒಂದು ಜಾಸ್ತಿ ಸ್ಟ್ರೆಸ್ ಆಗುತ್ತೆ, ಹಾಗೆ ನೆಗೆಟಿವ್ ಥಿಂಕಿಂಗ್ಗಳೆಲ್ಲ ಬರ್ತಾ ಇರುತ್ತೆ, ಏನೋ ಒಂಥರ ಹೊರಗಡೆ ಹೋಗಬೇಕಿದ್ರೂ ಕೂಡ ಮೂಡ್ ಆಫ್ ಆಗೋದು, ಇದೆಲ್ಲ ಆಗ್ತಾ ಇರೋರು ಮೆಡಿಟೇಷನ್ ಟ್ರೈ ಮಾಡ್ಬೋದು. ಹಾಗೆ ಮನಸ್ಸು ಕೂಡ ತುಂಬಾ ರಿಲ್ಯಾಕ್ಸ್ ಆಗಿರುತ್ತೆ, ತುಂಬಾ ಖುಷಿಯಾಗಿರ್ತೀವಿ ನಾವು. ಮನಸ್ಸು ಸರಿಯಾಗಿದ್ದರೆ ಮಾತ್ರ ಅಲ್ವಾ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಇಂಟ್ರೆಸ್ಟ್ ಇರೋದು. ಎಲ್ಲಿಯಾದರೂ ಟ್ರಾವೆಲಿಂಗ್ ಮಾಡಬೇಕಿದ್ರೆ ನಾವು ಆರಾಮಾಗಿ ಟ್ರಾವೆಲಿಂಗ್ ಎಲ್ಲ ಮಾಡೋದಕ್ಕಾಗೋದು ಮನಸ್ಸು ಸರಿಯಾಗಿದ್ದಾಗ ಮಾತ್ರ. ಪ್ರತಿಯೊಂದಕ್ಕೂ ಕೂಡ ಮೇಯ್ನ್ ಬೇಕಾಗಿರೋದು ನಮ್ಮ ಮನಸ್ಸನ್ನು ನಾವು ಎಷ್ಟು ಸ್ಟ್ರಾಂಗಾಗಿ ಇಟ್ಕೊಂಡಿರ್ತೀವಿ ಅಷ್ಟು ನಾವು ಕೂಡ ಆರಾಮಾಗಿರ್ತೀವಿ ಅಂತ. ಇದೆಲ್ಲವೂ ಕೂಡ ನಾನು ಇವಾಗ ತಿಳ್ಕೊಂಡಿರುವಂಥ ಒಂದು ಸತ್ಯ ಅಂತಲೇ ಹೇಳ್ಬೋದು. ಇದು ನಿಜವಾಗ್ಲೂ 100% ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ, ನಿಜವಾಗ್ಲೂ ಇದು ಸತ್ಯನೇ. ನಮ್ಮ ಮನಸ್ಸು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ, ನಮ್ಮ ಬಾಡಿ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿರುತ್ತೆ. ಇವಾಗ ಒಂದು ಕೆಲಸ ಮಾಡ್ತೀವಿ, ಕೆಲಸ ಮಾಡಿದ ಕೂಡ ತುಂಬಾ ಸ್ಟ್ರೈನ್ ಆಗುತ್ತೆ. ನಮಗೆ ನಾವೇ ಅಂದ್ಕೋತೀವಿ, ಆಯಿತು ನನಗೆ ಇನ್ನೇನು ಕೆಲಸ ಮಾಡೋಕ್ಕಾಗಲ್ಲ, ತುಂಬಾ ಸ್ಟ್ರೈನ್ ಆಗ್ತಾಯಿದೆ, ಮಲ್ಕೋಬೇಕು ಅಂತ ಸಡನ್ನಾಗಿ ಹೋಗಿ ಮಲ್ಕೋತೀವಿ ಅಲ್ವಾ. ಅದೇ ನೀವು ಅದನ್ನು ಉಲ್ಟಾ ಯೋಚನೆ ಮಾಡಿ, ಇಲ್ಲ ನನಗೆ ಏನೂ ಆಗಿಲ್ಲ, ನೆಕ್ಸ್ಟ್ ನಾನು ಆ ಕೆಲಸ ಮಾಡಬೇಕು ಅಂತ ಅಂದ್ಕೊಳ್ಳಿ ನೋಡಿ. ಆವಾಗ ನೀವು ತನ್ನಿಂತಾನೇ ಆ ಕೆಲಸಕ್ಕೆ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಅದೇ ಹೇಳೋದು ಮನಸ್ಸಿನ ಮೇಲೆ ಡಿಪೆಂಡ್ ಅಂತ. ಹಾಗಾಗಿ ಈ ಒಂದು ಮಾತನ್ನು ನಿಮಗೆಲ್ರಿಗೂ ಕೂಡ ಹೇಳಬೇಕಿತ್ತು. ಸೊ ಇವಾಗ ನಾನು ಹಾಗೆ ಅಡುಗೆ ಕೆಲಸನ ಮುಂದುವರಿಸ್ತೀನಿ. ಪಲ್ಯ ಆಯಿತು, ಆಮೇಲೆ ಇಲ್ಲಿ ರಸಮ್ ಮಾಡಬೇಕು ಅಂತ ಅಂದ್ಬಿಟ್ಟು ರೆಡಿ ಮಾಡ್ತಾಯಿದ್ದೀನಿ. ಇನ್ನು ರಸಮ್ಗೆ ನಾನು ಮನೆಯಲ್ಲೇ ಇನ್ಸ್ಟೆಂಟಾಗಿ ಪೌಡರ್ನ ಅವಾಗಿಂದವಾಗಿ ಮಾಡಿ ಆಮೇಲೆ ಹಾಕುವಂಥದ್ದು. ಸಾಂಬಾರು ಇರಲಿ, ರಸಮ್ ಇರಲಿ, ಪ್ರತಿಯೊಂದಕ್ಕೂ ಕೂಡ ಅಷ್ಟೇ. ಹಾಗೆ ಬೇಳೆ ಕೂಡ ಬೇಯಿಸಿ ಇಟ್ಕೊಂಡಿದ್ದೆ ಕುಕ್ಕರಲ್ಲಿ, ಅದನ್ನು ಕೂಡ ಹಾಕ್ತಾಯಿದ್ದೀನಿ.
ಹಾಗೆ ಸಂಜೆ ಮೇಲೆ ವಾಪಸ್ ಲಾಗ್ ಕಂಟಿನ್ಯೂ ಆಗ್ತಾ ಇದೆ. ಇಲ್ಲಿ ನಮ್ಮ ಜೀವೇಶ್ ಹಾಗೆ ರಿದೀಶ್ ನೋಡಿ ಏನು ಮಾಡ್ತಾ ಇದ್ದಾರೆ ಅಂತ. ನನ್ನ ಗಾಡಿ ಇತ್ತಲ್ವ ಅದನ್ನು ತೋಡ್ಕೊಂಡು ಹೋಗ್ತಾ ಇದ್ದಾರೆ. ಜೀವೇಶ್ ಮುಂದ್ಗಡೆ ಕೂತಿದ್ದಾನೆ, ನಮ್ಮ ರಿದೀಶ್ ಹಿಂದ್ಗಡೆಯಿಂದ ದೂಡ್ತಾ ಇರುವಂಥದ್ದು. ಸೊ ಹಾಗೆ ನಗು ಬಂತು, ಮಕ್ಕಳ ಚೇಷ್ಟೆ ನೋಡಿ ಯಾವ ಥರ ಚೇಷ್ಟೆ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಹಾಗೆ ವಾತಾವರಣ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಕತ್ಲಾಗ್ತಾ ಬಂತಲ್ವ, ತುಂಬ ಕೂಲಾಗಿತ್ತು ವಾತಾವರಣ ಕೂಡ. ಹಾಗೆ ನೇಚರ್ನ ನೋಡ್ತಾ ಇರೋಣ ಅಂತ ಅನಿಸುತ್ತೆ ನನಗೆ. ಈ ಥರ ಹೊರಗಡೆ ಕೂತ್ಕೊಂಡು ನೇಚರ್ನ ನೋಡ್ತಾ ಇರ್ತೀನಿ ಸಂಜೆ ಟೈಮಿಗೆ. ನಮ್ಮ ಆದ್ವಿ ಹಾಗೆ ನನ್ನ ಭಾವನ ಮಗಳು ಜೀವಿಕಾ ಇದ್ದಾರೆ. ಅವರಿಬ್ಬರು ಕೂಡ ಏನೋ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಯಾವ ಫಂಕ್ಷನ್ಗೆ ಅಂತ ಗೊತ್ತಿಲ್ಲ, ಫ್ಯಾಮಿಲಿ ಫಂಕ್ಷನ್ಗೆ ಮೋಸ್ಟ್ಲಿ. ನೆಕ್ಸ್ಟ್ ಮಂತ್ ನಮ್ಮ ಭಾವನ ಮಗಳದ್ದು ಎಂಗೇಜ್ಮೆಂಟ್ ಇದೆ. ಸೊ ಆ ಒಂದು ಫಂಕ್ಷನ್ಗೆ ಅಂತ ಕಾಣಿಸುತ್ತೆ. ಹಾಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಮೊಬೈಲ್ ನೋಡ್ತಾ ನೋಡ್ತಾ ಪ್ರಾಕ್ಟೀಸ್ ಮಾಡ್ತಾ ಇದ್ರು. ಈ ಕಡೆ ಗಂಡು ಮಕ್ಕಳ ಚೇಷ್ಟೆ ಬೇರೆ ಥರ ನೋಡಿ, ಆ ಕಡೆ ಹೆಣ್ಮಕ್ಳದ್ದು ಬೇರೆ ಈ ಥರ ಇರುತ್ತೆ. ಸೊ ಹಾಗೆ ಇವತ್ತು ತುಳಸಿ ಪೂಜೆ ಇತ್ತಲ್ವ. ತುಳಸಿ ಪೂಜೆ ಅಂತ ಹೇಳಿದರೆ ಪೂಜೆ ಏನೂ ಮಾಡಲ್ಲ ನಾವು, ಸಿಂಪಲ್ಲಾಗಿ ಈ ಥರ ರಂಗೋಲಿ ಎಲ್ಲ ಹಾಕಿ ಹೂವು ಹಾಕಿಬಿಟ್ಟು ದೀಪ ಎಲ್ಲ ಉರಿಸ್ತೀವಿ ಅಷ್ಟೇ. ಆಮೇಲೆ ಪೂಜೆ ಅಂತ ಸ್ಟಾರ್ಟ್ ಮಾಡಿಲ್ಲ. ಹಾಗೆ ನಮ್ಮ ಮಾಧವಿಗಂತೂ ತುಂಬ ಇಂಟ್ರೆಸ್ಟ್ ಈ ಥರ ರಂಗೋಲಿ ಹಾಕೋದು, ದೇವ್ರ ಪೂಜೆಗೆ ಹೂವು ಹಾಕೋದು, ಕುಂಕುಮ ಹಾಕೋದು, ಈ ಥರ ಎಲ್ಲವನ್ನು ಕೂಡ ಅವಳೇ ಮಾಡ್ತಾಳೆ. ಹೇಳ್ಕೊಟ್ರೆ ಆಯಿತು ಅಷ್ಟೇ, ಈ ಥರ ಮಾಡು ಅಂತ. ಅವಳೇ ತುಂಬ ಇಂಟ್ರೆಸ್ಟಿಂದ ಮಾಡ್ತಾಳೆ. ರಂಗೋಲಿ ನಾನು ಹಾಗೆ ಅವಳಿಬ್ಬರು ಸೇರಿಬಿಟ್ಟು ಹಾಕಿರುವಂಥದ್ದು. ಸೊ ಹೂವು ಹಸ್ಬೆಂಡ್ ತಂದಿದ್ರು, ಅದನ್ನು ಹಾಕಿಬಿಟ್ಟು ದೀಪ ಎಲ್ಲ ಉರಿಸಿದ್ದೀವಿ. ಹಾಗೆ ಒಂದು ಚಿಕ್ಕದಾದಂತಹ ಲಾಗ್ ಸ್ನೇಹಿತರೆ, ಇವತ್ತಿನ ಲಾಗ್ ಅಂತ ಹೇಳ್ಬೋದು. ಇನ್ನು ಮೆಹಂದಿ ವಿಡಿಯೋನ ನಾನು ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ನೀವು ಒಂದು ಸಲ ಚೆಕ್ ಮಾಡ್ಕೋಬೋದು. ಹಾಗೆ ನಮ್ಮ ತುಳಸಿ ಪೂಜೆ ಈ ಥರ ಇತ್ತು ಅಂತ ಹೇಳ್ಬೋದು. ಸುಮ್ಮನೆ ಉದ್ಬತ್ತಿಯಿಂದ ಸ್ವಲ್ಪ ಆರತಿನ ಮಾಡಿದ್ದೀವಿ ಅಷ್ಟೇ, ಬೇರೆನೇನು ಮಾಡಿಲ್ಲ. ಹಾಗೆ ಈ ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.